ಎಷ್ಟೋ ಜನಗಳಲ್ಲಿ ಒಂದು ಗಿಲ್ಟ್ ಕಾಡ್ತಿರತ್ತೆ, ನಮ್ಗೆ ಗೌರವ ಕೊಡ್ತಾ ಇಲ್ಲ ಅವರು. ಸೊ ಗೌರವ ಕೊಡ್ತಿಲ್ಲ ಅಂದ ತಕ್ಷಣ ನಮಗೆ ಏನೋ ಎಬಿಲಿಟಿ ಇಲ್ವೇನೋ, ಜೊತೆಗಿರ್ತಕ್ಕಂಥ ಲವ್ವರೇ ನಮಗೆ ಗೌರವ ಕೊಡ್ತಾ ಇಲ್ಲ, ಹಸ್ಬೆಂಡೇ ಗೌರವ ಕೊಡ್ತಾ ಇಲ್ಲ, ವೈಫೇ ಗೌರವ ಕೊಡ್ತಾ ಇಲ್ಲ. ಹೆಂಗೆ ಬಾಳಿ ಬದುಕಬೇಕು ಅವರೊಟ್ಟಿಗೆ ನಾವು? ಎಷ್ಟೋ ಜನಗಳಿಗೆ ಫೀಲ್ ಇದೆ. ಇವತ್ತಿನ ವಿಡಿಯೋದಲ್ಲಿ ಹೊಂದಿರ್ತಕ್ಕಂಥ ನನ್ನೆಲ್ಲ ಸ್ನೇಹಿತರಿಗೆ, ಮೋಸ ಹೋಗಿರ್ತಕ್ಕಂಥ ನನ್ನೆಲ್ಲ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋದಲ್ಲಿ 3 ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರದ ವಿಡಿಯೋಗಳು ಸಿಗುತ್ತೆ. ಆ್ಯಂಡ್ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ, ನಿಮ್ಮ ರಿಲೇಷನ್ಶಿಪ್ ಮೇಲೆ ಪ್ರಾಬ್ಲಮ್ ಆಗಿದ್ದರೆ, ಕೌನ್ಸಿಲಿಂಗ್ ಬೇಕು ಅನಿಸಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಓಕೆ, ಐ ಥಿಂಕ್ ಸ್ಕಿಪ್ ಮಾಡಲ್ಲ, ಪೂರ್ತಿ ವಿಡಿಯೋ ನೋಡ್ತೀರಾ ಅಂತ ಅನ್ಕೋತೀನಿ. ಫಸ್ಟ್ ಪಾಯಿಂಟ್ ನೋಡೋಣ. ಏನು ಅಂತ ಹೇಳಿದ್ರೆ, ನೋಡಿ, ನಿಮಗೂ ಬುದ್ಧಿ ಇದೆ ಅನ್ನೋದನ್ನು ಮರಿಬೇಡಿ. ಒಂದು ಗೌರವ ಕೊಡಬೇಕು ಕೊಡಬಾರ್ದು ಅನ್ನೋದಕ್ಕೆ ಸ್ವಲ್ಪ ದೇವ್ರು ಎಲ್ಲರಿಗೂ ಒಂದು ಕಾಮನ್ ಆಗಿ ಒಂದು ಬುದ್ಧಿನ ಕೊಟ್ಟಿರ್ತಾನೆ. ಎಷ್ಟೋ ಈಗ ನಿಮ್ಗೆ ಗೌರವ ಕೊಡ್ತಾ ಇಲ್ಲ ಮನುಷ್ಯ, ನಾವು ಕೊಡಬೇಕಾ? ಮತ್ತೆ ಗೌರವ ಕೊಟ್ಟಿಲ್ಲ ಆದಾಗ ನಮ್ಮ ವ್ಯಾಲ್ಯೂಸ್ ಗೊತ್ತಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೆ ಆತ್ಮಗೌರವ ಅನ್ನೋದಿದೆ. ನಾವು ಏನೋ ಸಾಧನೆ ಮಾಡಿಲ್ಲ, ಈಗ ಮತ್ತೊಂದಿನ ಏನು ಬೇಡ, ಯಾರಿಗೂ ಅನ್ಯಾಯ ಮಾಡ್ತಿಲ್ಲ, ಮೋಸ ಮಾಡ್ತಿಲ್ಲ, ಏನೂ ಮಾಡದೆ ಹೋದ್ರೂ ಒಬ್ಬ ಮನುಷ್ಯನಿಗೆ ಒಂದು ಆತ್ಮಗೌರವ ಅನ್ನೋದಿದೆ. ಅದು ನೆನಪಿದ್ರೆ ಸಾಕು. ಓಕೆ, ಅದಕ್ಕಾದ್ರೂ ಗೌರವ ಕೊಡಬೇಕು. ಅದನ್ನೂ ಕೊಡ್ತಾ ಇಲ್ಲ ಅಂದರೆ ಬುದ್ಧಿ ಇದೆ, ಯೋಚನೆ ಮಾಡಿ, ಕೊಡಬೇಕಾದ್ರೆ ಬೇಡ. ನನ್ನ ಪ್ರಕಾರ ಕೊಡಬಾರ್ದು, ಯಾರೇ ಇರಲಿ. ಓಕೆ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಗೌರವ ಅನ್ನೋದು ಯೋಗ್ಯತೆ ಇದ್ದವ್ರಿಗೆ ಕೊಡುವಂಥದ್ದು. ಆ್ಯಕ್ಚುಲಿ ನೋಡಿ, ಯೋಗ್ಯತೆ ಎಲ್ಲಿ ಗೊತ್ತಾಗತ್ತೆ ಗೊತ್ತಾ? ಈಗ ನಿಮ್ಗೆ ಯಾರೋ ಒಬ್ರು ಗೌರವ ಕೊಡ್ತಾರೆ ಅಂದ್ಕೊಳ್ಳಿ, ಅವರೇನೋ ಅಚೀವ್ ಮಾಡಿದ್ದಾರೆ, ಅಥವಾ ಏನೋ ದುಡ್ಡಿದೆ, ಏನೋ ದೊಡ್ಡ ಸೆಲೆಬ್ರಿಟಿನೋ, ಗೌರವ ಕೊಟ್ಟಾಗ ಅವ್ರ ಯೋಗ್ಯತೆ ಗೊತ್ತಾಗತ್ತೆ, ವ್ಯಕ್ತಿತ್ವ ಗೊತ್ತಾಗತ್ತೆ. ನಾನು ನಿಮಗೇನಾದ್ರು ಗೌರವ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ನನ್ನ ಯೋಗ್ಯತೆ ಗೊತ್ತಾಗತ್ತೆ. ಗೌರವ ಕೊಡುವಂಥ ಯೋಗ್ಯತೆ, ತಗೊಳ್ಳುವಂಥ ಯೋಗ್ಯತೆ ಇದೆಯಾ ಇಲ್ಲ ಅಂತೇಳಿ ಅರ್ಥ ಮಾಡ್ಕೊಳ್ಳಿ ಪಾಯಿಂಟ್. ಗೌರವ ಕೊಟ್ಟಾಗಲೇ ಅವರಿಗೂ ಯೋಗ್ಯತೆ ಇರುತ್ತೆ ಗೌರವ ತಗೊಳ್ಳುವಂಥದ್ದು, ಅಂಥವ್ರಿಗೆ ಗೌರವ ಕೊಡಬೇಕು. ಕೆಲವರಿಗೆ ಆಟಿಟ್ಯೂಡ್, ಅಹಂಕಾರ, ದುರಹಂಕಾರ, ಇವನಿಗೆ ನಾನು ಗೌರವ ಕೊಡಬೇಕಾ? ಏಜ್ ಮಾತ್ರ ಆಗಲ್ಲ, ಎಲ್ಲರಿಗೂ ಪ್ರೀತಿಯಿಂದ ಅಣ್ಣ, ಅಕ್ಕ, ರೀ, ಸರ್ ಅಂತ ಮಾತಾಡಿ, ಬಾಯಿ ತುಂಬ ಪ್ರೀತಿಯಿಂದ ಮಾತಾಡಿದಾಗ ಅವರು ನಿಮ್ಮನ್ನು ಬಾಯಿ ತುಂಬಾನೇ ಮಾತಾಡ್ತಾರೆ ಪ್ರೀತಿಯಿಂದ. ಓಕೆ, ಆವಾಗ ನಿಮ್ಮ ಯೋಗ್ಯತೆ ಗೊತ್ತಾಗತ್ತೆ. ಕೆಲವರಿಗೆ ಜಾಬ್ ಇದೆ ಅನ್ನೋ ಮಾತ್ರಕ್ಕೆ, ದುಡ್ಡಿದೆ ಅನ್ನೋ ಮಾತ್ರಕ್ಕೆ, ಅಥವಾ ಏನೋ ಅಚೀವ್ಮೆಂಟ್ ಮಾಡಿದೆ ಅನ್ನೋ ಮಾತ್ರಕ್ಕೆ ಕೇವಲ ನೋಡ್ಬೇಡಿ, ಅವಾಗ ನಿಮ್ಮ ಯೋಗ್ಯತೆ ಗೊತ್ತಾಗತ್ತೆ. ಅಚೀವ್ಮೆಂಟ್ ಸೆಕೆಂಡ್ ವಿಚಾರ, ವ್ಯಕ್ತಿತ್ವ ಗೊತ್ತಾಗತ್ತೆ. ಅದಕ್ಕಂತ ಯೋಗ್ಯತೆ ಅಂತೇಳಿ ಅಂಥವ್ರಿಗೆ ನೋಡಿ ನೀವು ಗೌರವ ಕೊಡಿ. ಓಕೆ, ಇಲ್ಲ ಅಂತ ಹೇಳಿದ್ರೆ ತುಂಬ ಕನಿಷ್ಠವಾಗಿ ನೋಡ್ತಾರೆ, ನಿಮ್ಮನ್ನು ತುಂಬ ಕೇಬಲ್ ಆಗಿ ನೋಡ್ತಾರೆ. ಅಂಥವ್ರು ಇದ್ದಾರೆ ಇವತ್ತು, ಹಂಗೂ ಬದುಕ್ತಾ ಇದ್ದಾರೆ ಜನ ಇವತ್ತು, ನೆನಪಲ್ಲಿರಲಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಬಳಸ್ಕೋತಾರೆ ನಿಮ್ಮನ್ನು. ಈ ಪಾಯಿಂಟ್ ತುಂಬ ಚೆನ್ನಾಗಿ ನೆನಪಿರಲಿ. ಯಾರು ನಿಮ್ಮನ್ನು ಲೈಕ್ ನೀವು ಅವ್ರ ಗೌರವ ಕೊಡದೆ ಹೋದ್ರು ಅಗೇನ್ ಅವ್ರ ಹಿಂದೆ ಹೋಗ್ತೀರಿ, ಅವ್ರನ್ನ ಮಾತಾಡ್ತೀರಿ, ಪ್ರೀತಿಯಿಂದ ಕಾಣ್ತೀರಿ ಅಂತಂದಾಗ 100% ನಿಮ್ಮನ್ನು ಬಳಸ್ಕೋತಾರೆ. ನಿಮ್ಮ ವೀಕ್ನೆಸ್ ಗೊತ್ತಾಗಿದೆ ಅವ್ರಿಗೆ. ಅವ್ರ ಗೌರವ ಕೊಡದೆ ಹೋದ್ರು ಮತ್ತೆ ಹೋಗಿ ಮಾತಾಡ್ತಿರಲ್ಲ. ಅವ್ರಿಗೆ ಯಾರೇ ದೊಡ್ಡ ವ್ಯಕ್ತಿ ಇರಲಿ, ಹೆಂಗೆ ಇರಲಿ, ಗೌರವ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಐ ಥಿಂಕ್ ನನ್ನ ಪ್ರಕಾರ ಈಸ್ ಎ ಜೀರೋ ವ್ಯಕ್ತಿತ್ವದಲ್ಲಿ. ನೆನಪಿರಲಿ ಮಾತು. ಗೌರವ ಕೊಡದೆ ಹೋದರೆ ಐ ಥಿಂಕ್ 101% ಅವ್ರ ವ್ಯಕ್ತಿತ್ವ ಜೀರೋ ಆಗುತ್ತೆ. ವ್ಯಕ್ತಿತ್ವನ ಸಾಯಿಸ್ಕೊಂಡು ಬದುಕೋರು ಮನುಷ್ಯರೇ ಅಲ್ಲ ನನ್ನ ಪ್ರಕಾರ. ಓಕೆ, ಸೊ ಅದಕ್ಕೇನೆ ನೀನೊಬ್ಬರಿಗೆ ಬಲಿ ಆಗಬಾರ್ದು, ಬಕ್ರ ಆಗಬಾರ್ದು. ನಾನು ಕೌನ್ಸಿಲಿಂಗ್ ಮಾಡಬೇಕಾದ್ರೆ ನಂತರ ಹೇಳ್ತಾರೆ, ಸರ್ ನಮ್ಮನ್ನು ಬೆಲೆನೇ ಕೊಡೋಲ್ಲ ಸರ್, ಬಟ್ ಅವ್ರು ನೋಡ್ತಿದ್ದಂಗೆ ಮತ್ತೆ ನಾವೇ ಹೋಗಿ ಮಾತಾಡಬೇಕು ಅಂತ ಅನಿಸ್ತಾ ಇರುತ್ತೆ ಹೇಳ್ತಾರೆ. ನಾನು ಹೇಳ್ತೀನಿ, ಭಾವನಾತ್ಮಕವಾಗಿ ಯೋಚನೆ ಮಾಡಬೇಡಿ, ಬುದ್ಧಿವಂತರಾಗಿ ಯೋಚನೆ ಮಾಡಿ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ನೀವೆಲ್ಲಿ ಬದುಕ್ತಾ ಇದ್ದೀರಾ, ನಿಮ್ಮ ಲೈಫ್ ಹೆಂಗೆ ಹೋಗ್ತಾ ಇದೆ, ಯಾವ ಕಡೆ ಸಾಕ್ತಿದ್ದೀರಿ, ಯಾವುದನ್ನು ಹೇಳಬೇಕು, ಯಾವುದನ್ನು ಹೇಳಬಾರ್ದು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಇಷ್ಟು ನನಗೆ ನಾಲೆಡ್ಜ್ ಭಗವಂತ ಕೊಟ್ಟಿದ್ದಂತಾನೆ. ಅಂದಮೇಲೆ ಹೆಂಗೆ ಥಿಂಕ್ ಮಾಡಬೇಕು? ಬಲಿಕ ಬಕ್ರ ಆಗಬೇಕಾ, ಬುದ್ಧಿವಂತರಾಗಿ ಬದುಕಬೇಕಾ, ಇದನ್ನು ಡಿಸೈಡ್ ಮಾಡಬೇಕಾಗಿರೋದು ನಾವು ಅಂತ ಹೇಳ್ತಾ, ನೊಂದಿರ್ತಕ್ಕಂಥ ನನ್ನೆಲ್ಲ ಫ್ರೆಂಡ್ಸ್ಗಳಿಗೆ ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡುತ್ತೆ. ನೋಡಿ, ಭಾವುಕರಾಗಿ ತುಂಬ ಯೋಚನೆ ಮಾಡಬೇಡಿ, ಬದುಕು ಸಾಕ್ತಾ ಇರಬೇಕು ನಿರಂತರವಾಗಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ಅನಿಸಿಕೆ ಮೇಲೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಹೈಪ್ ಅಂತೇಳಿ ಪಾಯಿಂಟ್ ಬರುತ್ತೆ, ಅಲ್ಲೂ ಪಾಯಿಂಟ್ಗಳನ್ನು ಕೊಡಿ. ವಿಡಿಯೋ ಇನ್ನಷ್ಟು ಪರ್ಫಾರ್ಮ್ ಮಾಡುತ್ತೆ. ನಮ್ಮ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ದಯವಿಟ್ಟು ನಿಮ್ಮ ಅನಿಸಿಕೆನೂ ಕೂಡ ಕಾಮೆಂಟ್ಸ್ಗಳಲ್ಲಿ ಮೆನ್ಷನ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ನಿಮ್ಮೊಟ್ಟಿಗೆ ನಾನು ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ನಮಸ್ತೆ.